ತಾಲೂಕಿನ ಹೊಳೆಹೊಸೂರು ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಲ್ಲಿ 3 ಮನೆಗಳು ಭಾಗಶಃ ಸುಟ್ಟು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಮಧ್ಯಾಹ್ನ ಆಕಸ್ಮಿಕವಾಗಿ ಹೊತ್ತಿಕೊಂಡ ಬೆಂಕಿ ಕ್ಷಣದಲ್ಲಿ ವ್ಯಾಪಕವಾಗಿ ಹರಡಿದ್ದು ಸ್ಥಳೀಯರು ಭೀತಿಗೊಳಗಾದರು. ಬೆಂಕಿ ಅವಘಡದಲ್ಲಿ ಗ್ರಾಮಸ್ಥರಾದ ಬಾಳೇಶ್ ಓಮಣ್ಣ ಹಜೇರಿ, ಲಕ್ಷ್ಮಣ್ ಅರ್ಜುನ್ ಡವಳೆ, ಕಿರಣ್ ಶ್ರೀಕಾಂತ್ ಹಜೇರಿ, ಶೇಖರ್ ಶಿವಪ್ಪ ಹಜೇರಿ ಇವರ ಮನೆಗಳು ಹಾನಿಗೊಳಗಾಗಿದ್ದು, ಮನೆಯಲ್ಲಿದ್ದ ದಿನನಿತ್ಯ ಬಳಕೆಯ ವಸ್ತುಗಳು, ನಗದು ಹಾಗೂ ಬಂಗಾರದ ಆಭರಣಗಳು ಸುಟ್ಟಿವೆ. ಅದೇ ರೀತಿ ಭೀಮಪ್ಪ ಅಡವೆಪ್ಪ ಮೆಳವಂಕಿ ಅವರ ಮನೆಯು ಮೇಲ್ಛಾವಣಿ ಬೆಂಕಿಯಿಂದ ಸುಟ್ಟಿದ್ದು, ಮನೆ ಮೇಲಿನ ಮರದ ರಚನೆಯೂ ಕೂಡ ಹಾನಿಯೊಳಗಾಗಿದೆ. ಇನ್ನು ಅರ್ಜುನ್ ಮಲ್ಲಪ್ಪ ಮೆಳವಂಕಿ ಮತ್ತು ಈರಪ್ಪ ಮಲ್ಲಪ್ಪ ಮೆಳವಂಕಿ ಅವರ ಮನೆಯಲ್ಲೂ ಕೂಡ ಬೆಂಕಿ ವ್ಯಾಪಿಸಿ ಮನೆ ಸಾಮಾನುಗಳು, ನಗದು ಹಾಗೂ ಆಭರಣಗಳಿಗೆ ಹಾನಿಯಾಗಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಬೈಲ್ಹೊಂಗಲ ಹಾಗೂ ಕಿತ್ತೂರು ಅಗ್ನಿಶಾಮಕ ಠಾಣೆಯ 2 ಜಲವಾಹನಗಳು ಸ್ಥಳಕ್ಕೆ ಧಾವಿಸಿ ತುರ್ತು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿದೆ. ರಕ್ಷಣಾ ಕಾರ್ಯವನ್ನು ಅಗ್ನಿಶಾಮಕ ಇಲಾಖೆಯ ಠಾಣಾಧಿಕಾರಿ ತಿಪ್ಪಣ್ಣ ನಾವದಗಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿ RN ಬಂಡಿವಡ್ಡರ್, KJ ಹುಚ್ಚನ್ನವರ್, RC ಹೋಮಕರ್, RS ಹಿರೇಮಠ್, MB ಮಾಳ್ಗೇರ್ ಹಾಗೂ MS ಪಾಟೀಲ್, MS ಸಂಗೊಳ್ಳಿ ತ್ವರಿತವಾಗಿ ನಡೆಸಿದರು.